ಇನ್ಸ್ಟಾಗ್ರಾಮ್ ಅಲ್ಲಿ 90% ಎಲ್ಲ ಹೊಸ ಹಳೆ ಎಲ್ಲಾ ಕ್ರಿಯೇಟರ್ಸ್ಗಳು ಈ 9:16 ರೇಷಿಯೋನೇ ಯೂಸ್ ಮಾಡ್ತಾರೆ. ಬಟ್ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಹೊಸ ಕಂಟೆಂಟ್ ಕ್ರಿಯೇಟರ್ ಆಗಿದ್ರಪ್ಪ ಅಂದ್ರೆ ನಿಮ್ಮದೇ ಆದ ಓನ್ ಸ್ಟೈಲ್ ಒಂದಿಗೆ ಈ ರೀತಿಯಾಗಿರುವಂತಹ ಡಿಫ್ರೆಂಟ್ ಫ್ರೇಮ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಟೆಕ್ಸ್ಟ್ ಎಫೆಕ್ಟ್ಸ್ ಗಳನ್ನ ಹಾಕೊಂಡು ಸ್ಟೈಲಿಶ್, ಕ್ರಿಸ್ಪಿ ಮತ್ತು ಸಿನಿಮ್ಯಾಟಿಕ್ ವಿಡಿಯೋಗಳ ತರ ಎಂಟ್ರಿ ಕೊಡಿ. ಮಾರ್ಕೆಟ್ ನಿಮ್ಗೆ ತುಂಬಾ ವ್ಯಾಲ್ಯೂ ಸಿಗುತ್ತೆ. ಅದು ನಿಮ್ಮ ಫಸ್ಟ್ ವಿಡಿಯೋನಿಂದಾನೆ. ಹಾಗಾದ್ರೆ ಏನಕ್ಕಪ್ಪ ನಾವು ಫ್ರೇಮ್ಸೇ ಯೂಸ್ ಮಾಡ್ಬೇಕಪ್ಪ ಅಂತ ನೀವು ಕೇಳಿದ್ರೆ, ಎಸ್, ನಿಮ್ಗೆ ಈ ನಾರ್ಮಲ್ ವಿಡಿಯೋಸ್ಗಳನ್ನ ಈ ರೀತಿ ಸ್ವೈಪ್ ಮಾಡ್ತಾ ಮಾಡ್ತಾ ಸಡನ್ಲಿ ಈ ರೀತಿ ಟೆಕ್ಸ್ಟ್ ಒಂದಿಗೆ ವಿಡಿಯೋ ಬರ್ತಪ್ಪ ಅಂತಂದ್ರೆ ಇದೊಂಥರ ಸಿನಿಮ್ಯಾಟಿಕ್ ವೇನಲ್ಲಿ ಒಂಥರ ಮೂವಿ ಟ್ರೇಲರ್ ಇದ್ದಂಗೆ ಕಾಣಿಸುತ್ತೆ. ಮತ್ತೆ ಅಟ್ರಾಕ್ಟಿವ್ ಟೆಕ್ಸ್ಟ್ಗಳಿತ್ತಪ್ಪ ಅಂದ್ರೆ ಜನ ಅದನ್ನ ನೋಡ್ಬಿಟ್ಟಾದ್ರೂ ಹೋಲ್ಡ್ ಮಾಡೇ ಮಾಡ್ತಾರೆ. ಹಾಗಾದ್ರೆ ಇದನ್ನ ಕ್ರಿಯೇಟ್ ಆದ್ರೂ ಹೇಗೆ ಮಾಡೋದಪ್ಪ, ನಾನು ಮೊಬೈಲ್ ಯೂಸ್ ಮಾಡ್ತೀನಿ ಅಂತ ಅನ್ನೋದಾದ್ರೆ ನೀವು CapCut VN ಅಥವಾ ಈ ಇನ್ಸ್ಟಾಗ್ರಾಮ್ ಎಡಿಟ್ಸ್ ಅಪ್ಲಿಕೇಶನ್ ಓಪನ್ ಮಾಡಿಬಿಟ್ಟು ನಿಮ್ಮ ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಈ ಲೇಯರ್ ಆಪ್ಷನ್ ಹೋಗ್ಬಿಟ್ಟು ಜಸ್ಟ್ ಈ ಲೇಯರ್ಸ್ನ ಈ ರೀತಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಥವಾ ಇದ್ರ ಮೇಲೆ ಇಟ್ಟರೆ ಸಾಕು. ಅಥವಾ ಇಲ್ಲಿ ಲೇಯರ್ಸ್ ಆಪ್ಷನ್ ಇದೆಪ್ಪ ಅಂತಂದ್ರೆ ನಿಮಗೆ ಕಮೆಂಟ್ಸಲ್ಲಿ ಪ್ರಾಂಪ್ಟ್ ಅಂತ ಕಮೆಂಟ್ ಮಾಡಿ ನಮಗೆ 4 ಬೆಸ್ಟ್ ಲೇಯರ್ಸ್ಗಳನ್ನ ಸಜೆಸ್ಟ್ ಮಾಡಿರ್ತೀನಿ. ಜಸ್ಟ್ ಇದ್ರ ಮೇಲೆ ಆ್ಯಡ್ ಮಾಡಿಬಿಟ್ಟು ನೀವು ಝೂಮ್ ಮಾಡ್ತಾ ಅಡ್ಜಸ್ಟ್ ಮಾಡ್ತಾ ಬ್ಲ್ಯಾಕ್ ಮೇಲ್ ಲೇಯರ್ ಏನಿದೆ ಅಲ್ಲಿ ನಿಮ್ಮ ಇಂಟ್ರೆಸ್ಟಿಂಗ್ ಟೆಕ್ಸ್ಟ್ಗಳನ್ನ ಹಾಕೊಳ್ಳಿ. ಇಲ್ಲಿ ಕೂಡ ಜೆಮಿನಿ ಹೆಲ್ಪ್ ತಗೊಂಡು ಒಂದು ಕರೆಕ್ಟ್ ಪ್ರೊಫೆಷನಲ್ ವೇನಲ್ಲಿ ಬೇರೆ ಬೇರೆ ಮ್ಯಾಚಿಂಗ್ ಕಲರ್ಸ್ ಒಂದಿಗೆ ಟೆಕ್ಸ್ಟ್ನ ಹಾಕ್ಬಿಟ್ಟು ಈ ರೀತಿ ವಿಡಿಯೋನ ಎಕ್ಸ್ಪೋರ್ಟ್ ಮಾಡಿ ಒಂಥರ ಹೈ ಕ್ವಾಲಿಟಿ ಪ್ರೊಫೆಷನಲ್ ಸಿನಿಮ್ಯಾಟಿಕ್ ವೇನಲ್ಲಿ ಈ ರೀತಿ ನಿಮ್ಮ ವಿಡಿಯೋ ರೆಡಿ ಆಗುತ್ತೆ. ಸ್ಪೆಷಲಿ ನಿಮ್ಮ ವಿಡಿಯೋ ಜೊತೆಗೆ ನಿಮ್ಮ ಈ ಟೆಕ್ಸ್ಟ್ ಎಫೆಕ್ಟ್ ಏನಿದೆ ಇದು ಮ್ಯಾಚ್ ಆಗ್ತಿತ್ತಪ್ಪ ಅಂದರೆ ಜನ ಅದನ್ನು ಓದ್ತಾನೆ ವಾಚ್ ಟೈಮ್ ನಿಮಗೆ ಇಲ್ಲಿ ಜಾಸ್ತಿ ಕೊಡ್ತಾರೆ. ಇದರಿಂದ ಆಟೋಮೆಟಿಕ್ಲಿ ನಿಮ್ಮ ವಿಡಿಯೋ ವೈರಲ್ ಆಗುತ್ತೆ.